ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಕೆಇ ವತಿಯಿಂದ ಲ್ಯಾಟ್ರಿ ಎಂಟ್ರಿ AHS ಇರ್ಬೋದು, ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ಗಳಿಗೆ ಅರ್ಜಿಗಳನ್ನು ನೀವು ಸಲ್ಲಿಸ್ತಾ ಇದ್ದೀರಿ. ಆದರೆ ಅರ್ಜಿಗಳಲ್ಲಿ ಭಾಳಷ್ಟು ಪ್ರಾಬ್ಲಮ್ಗಳು ಆಗ್ತಾ ಇರುವಂಥದ್ದು ನಿಜಾನೇ ಇದೆ. ಯಾಕಂತಂದರೆ ಈಗ ವಿದ್ಯಾರ್ಥಿಗಳಲ್ಲಿ ಮತ್ತೆ 2 ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಇನ್ನೊಂದು ಏನಂದರೆ ಡಾಟಾ ಸೇವ್ ಆಗ್ತಾ ಇಲ್ಲ. ನೀವು ಲಾಸ್ಟಿಗೆ ಸೇವ್ ಅಂತ ಸಬ್ಮಿಟ್ ಕೊಡ್ತಾ ಇದ್ದರೆ ಅಲ್ಲಿಗೆ ಸ್ಟಕ್ ಆಗಿಬಿಡುತ್ತೆ, ಏನು ಮುಂದೆ ಹೋಗೋದೇ ಇಲ್ಲ. ಇದು ಒಂದು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು. ಆಮೇಲೆ ಎರಡನೇ ಪ್ರಾಬ್ಲಮ್ ಏನಂತಂದರೆ ಇಲ್ಲಿ ಫೋಟೋ ಚೇಂಜ್ ಆಗ್ತಾ ಇದೆ. ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡಿದಾಗ ಫೋಟೋ ಚೇಂಜ್ ಆಗಿದೆ. ಆಮೇಲೆ ಮೂರನೇದು ಏನಪ್ಪ ಅಂತಂದರೆ ಇಲ್ಲಿ ಕಾಸ್ಟ್ ಕೂಡ ಸೆಲೆಕ್ಟ್ ಆಗ್ತಾ ಇಲ್ಲ. ಕ್ಯಾಟಗರಿ ಕಾಸ್ಟ್ಗಳು ಕೂಡ ಇಲ್ಲಿ ಆಪ್ಷನ್ ಬರ್ತಾ ಇಲ್ಲ. ಅಂದರೆ ಸ್ಕ್ರಾಲ್ ಇದೆಯಲ್ಲ ಅದು ಓಪನ್ ಆಗ್ತಾ ಇಲ್ಲ. ಇದು ಕೂಡ ಒಂದು ದೊಡ್ಡ ಇಶ್ಯೂ ಆಗ್ತಿರುವಂಥದ್ದು ನಮ್ಮ ಲ್ಯಾಟ್ರಿ ಎಂಟ್ರಿ ವಿದ್ಯಾರ್ಥಿಗಳಿಗೆ. ಸೊ ಇದಕ್ಕೆ ಸೊಲ್ಯೂಷನ್ ಕೆಇದವರೇ ಕೊಡಬೇಕು. ಬಟ್ ಪ್ರತಿ ವರ್ಷ ಕೂಡ ಈ ಲ್ಯಾಟ್ರಿ ಎಂಟ್ರಿ ಇದೆಯಲ್ಲ ಇದನ್ನು ತುಂಬ ನೆಗ್ಲಿಜೆನ್ಸಿ ಮಾಡ್ತಾರೆ. ಅಂದರೆ ಎಡಿಟ್ ಲಿಂಕನ್ನು ಕೊಡೋದಿಲ್ಲ. ಹೋದ ವರ್ಷ ಕೂಡ ಎಡಿಟ್ ಲಿಂಕನ್ನು ಕೊಟ್ಟಿಲ್ಲ. ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಲ್ಲ ಹೋದ ವರ್ಷ. ಏನು ತಪ್ಪಿದ್ರು ತಪ್ಪು, ಸರಿ ಅಂದ್ರೆ ಸರಿ ಅಂತೇಳಿ ಒಟ್ಟು ಸೀಟ್ ಹಂಚಿಕೆ ಮಾಡಿಬಿಟ್ಟಿದ್ರು ಹೋದ ವರ್ಷ. ಯಾವುದು ಎಡಿಟ್ ಮಾಡಲಿಕ್ಕೆ ಕೊಟ್ಟಿಲ್ಲ. ತಪ್ಪಿದ್ದವ್ರದ್ದು ತಪ್ಪಂತೆ ಹೋಗಿಬಿಡ್ತು. ಅಲ್ಲಿ ಹೋಗಿ ಕಾಲೇಜಲ್ಲಿ ಅವರು ಏನು ಮಾಡ್ಕೊಂಡ್ರು, ತಿದ್ದುಪಡಿ ಮಾಡ್ಕೊಂಡ್ಬಿಟ್ರು. ಆಮೇಲೆ ಇವೊಂದು ಕೂಡ ಹೋದ ವರ್ಷ ಏನಾಗಿತ್ತು ಅಂತಂದರೆ ವಿದ್ಯಾರ್ಥಿಗಳು 80 ಎಂಟ್ರಿ ಮಾಡೋ ಜಾಗದಲ್ಲಿ 90 ಎಂಟ್ರಿ ಮಾಡಿದ್ರು ಕೂಡ ಸೀಟ್ 90 ಅಂತ ಲೆಕ್ಕ ತೊಗೊಂಡು ಸೀಟ್ ಕೊಟ್ಟಿದ್ದಾರೆ ಹೋದ ವರ್ಷ. ಇದು ಕೂಡ ಒಂದು ದೊಡ್ಡ ತಪ್ಪು. ಯಾಕಂದರೆ ಅವ್ನು ತಪ್ಪಾಗಿ 80 90 ಮಾಡಿದ್ದ, ಅದನ್ನು ಅವರು ಎಡಿಟ್ ಮಾಡ್ಕೊಳ್ಳಿಕ್ಕೆ ಕೊಡಲಿಲ್ಲ. ಅದು ಕೆಇದವ್ರದ್ದು ತಪ್ಪು. ಸೊ ಇದಕ್ಕೆ ಒಂದೇ ಏನು ಕಾರಣಪ್ಪ ಅಂತಂದರೆ ಇಲ್ಲಿ ಪ್ರೆಷರ್ ಹಾಕ್ತಾ ಇಲ್ಲ. ವಿದ್ಯಾರ್ಥಿಗಳು ಏನು ಮಾಡ್ತಾ ಇಲ್ಲ ಅಂತಂದರೆ ಬರೀ ಬೆರಳೆಣಿಕೆಯಲ್ಲಿ ಮಾತ್ರ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಕಾಲ್ಗಳನ್ನು ಮಾಡ್ತಾ ಇರುವಂಥದ್ದು. ಅದೇ ನೋಡಿ, ಇಂಜಿನಿಯರಿಂಗ್ ಈ ಥರ ಪ್ರಾಬ್ಲಮ್ ಆಗಿದ್ದರೆ ಏನಪ್ಪ ಅಂದರೆ ಒಂದು ಎಷ್ಟು ಬೇಗನೆ ಸಾಲ್ವ್ ಮಾಡಿಕೊಡ್ತಾರೆ. ಆದರೆ ಈ ಲ್ಯಾಟ್ರಿ ಎಂಟ್ರಿ ಅವರಿಗೆ ಪ್ರತಿ ವರ್ಷವೂ ಕೂಡ ಒಂದು ಬೇಜಾರಲ್ಲಿ ಈ ಕೌನ್ಸಿಲಿಂಗ್ ಪ್ರಕ್ರಿಯೆ ಮಾಡ್ತಾರೇನೋ ಅನ್ನಿಸ್ತಾ ಇದೆ. ಸುಮ್ಮನೆ ಮಾಡಬಾರ್ದೇ ಸುಮ್ಮನೆ ಯಾಕೆ ಮಾಡ್ತಾರೆ ಅಂತ ನನ್ನ ಲೆಕ್ಕದಲ್ಲಿ. ಮಾಡಿದ್ರೆ ನೀಟಾಗಿ ಮಾಡಬೇಕು. ಅಲ್ಲೇ ಸರಿಯಾದಂತಹ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡೋಂಗಿಲ್ಲ. ಆಮೇಲೆ ಸರಿಯಾದಂಥ ಲಿಂಕನ್ನು ಕೊಡೋಂಗಿಲ್ಲ. ಸರಿಯಾದಂಥ ಅದು ಡಾಟಾ ಸೇವ್ ಆಗೋದಿಲ್ಲ. ಸರಿಯಾದಂಥ ಅದು ಡೌನ್ಲೋಡ್ ಮಾಡ್ಕೊಂಡಿರೋದು ಕ್ಲಿಯರ್ ಆಗೋದಿಲ್ಲ. ಪೇಮೆಂಟ್ ಕ್ಲಿಯರ್ ಆಗ್ತಾಯಿಲ್ಲ ವಿದ್ಯಾರ್ಥಿಗಳದ್ದು. ಇದೆಲ್ಲ ಡೌಟ್ಗಳು ಇರಬೇಕಾದ್ರೆ ವಿದ್ಯಾರ್ಥಿಗಳು ಯಾರಿಗೆ ಮಾಹಿತಿ ಕೇಳಬೇಕು? ಆಮೇಲೆ ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದರೆ ನಾವು ಸಾಲ್ವ್ ಮಾಡ್ಬೋದು, ಯೂಟ್ಯೂಬರ್ಸ್ ಎಲ್ಲ. ಆದರೆ ಇದು ಟೆಕ್ನಿಕಲ್ ಪ್ರಾಬ್ಲಮನ್ನು ಕೆಇದವರೇ ಸಾಲ್ವ್ ಮಾಡಬೇಕು. ಈ ಟೆಕ್ನಿಕಲ್ ಪ್ರಾಬ್ಲಮ್ಮು ಕೆಇದವ್ರು ಸಾಲ್ವ್ ಮಾಡಲಿಲ್ಲ ಅಂದರೆ ಮತ್ತೆ ಯಾರು ಮಾಡಬೇಕು? ಸೊ ಹೀಗಾಗಿ ವಿದ್ಯಾರ್ಥಿಗಳು ನೀವೆಲ್ಲ ಪ್ರತಿಯೊಬ್ಬರು ಕೂಡ ಕೆಇಗೆ ಕಾಲ್ ಮಾಡಿ ಈ ಒಂದು ಪ್ರಾಬ್ಲಮನ್ನು ಶೇರ್ ಮಾಡಿ. ಈ ಥರ ಆಗ್ತಾಯಿದೆ, ನೀವು ನಮ್ಗಳಿಗೆ ಸೊಲ್ಯೂಷನ್ ಕೊಡಲೇಬೇಕು. ನಮಗೆ ಇಲ್ಲಾಂದರೆ ದಿನಾಂಕಗಳನ್ನು ವಿಸ್ತರಣೆ ಮಾಡಬೇಕು ಅನ್ನೋದನ್ನು ನೀವು ಅವರಿಗೆ ಮನವರಿಕೆ ಮಾಡಿಕೊಟ್ರೆ ಅವರು ಅದನ್ನು ನೋಟ್ ಮಾಡ್ಕೊತಾರೆ. ನೋಟ್ ಮಾಡಿಕೊಂಡು ಮೇಲಧಿಕಾರಿಗೆ ಹೇಳ್ತಾರೆ, ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ ಅಂತೇಳಿ. ದಿನಾಂಕ ವಿಸ್ತರಣೆ ಆದರೆ ಆಗ್ಬೋದು, ಓಕೆನಾ? ಆಮೇಲೆ ನೋಡಿ, ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ಹೇಳೋದೊಂದು ಏನಪ್ಪ ಅಂದರೆ, ನೀವು ಹಾಕೋದಿದ್ದೀರಿ ಅಪ್ಲಿಕೇಶನ್ಗಳನ್ನು ರಾತ್ರಿ 10 ಗಂಟೆ ನಂತರ. ಓಕೆ, ಸೊ ರಾತ್ರಿ 10 ಗಂಟೆ ನಂತರ ಅಪ್ಲೈ ಮಾಡಿಕೊಡ್ರಿ. ಆವಾಗ ಸರ್ವರ್ ಫ್ರೀ ಇರುತ್ತೆ. ಅಥವಾ ಇಲ್ಲಪ್ಪ ಅಂತಂದರೆ ನೀವು ಬೆಳಗ್ಗೆ ಬೆಳಗ್ಗೆದ್ದು 5 ಗಂಟೆ ಅಥವಾ 6 ಗಂಟೆ ಅಥವಾ 7 ಗಂಟೆ, ಅಂದರೆ ಬೆಳಗ್ಗೆ 9 ಗಂಟೆ ಒಳಗಡೆ ನೀವು ಅಪ್ಲಿಕೇಶನ್ಗಳನ್ನು ಎಡಿಟ್ ಮಾಡೋದಿದ್ದರೆ ಮಾಡಿಕೊಳ್ಳ್ರಿ. ಈ 2 ಮಧ್ಯದಲ್ಲಿ ರಾತ್ರಿ 10 ಗಂಟೆ ಮೇಲೆ ಅಥವಾ ಬೆಳಗ್ಗೆ 9 ಗಂಟೆ ಒಳಗಡೆ. ಅಂದರೆ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 9 ಗಂಟೆ ತನಕ ನೀವು ಸರ್ವರ್ ಫ್ರೀ ಇರುತ್ತೆ, ಆವಾಗ ಟ್ರೈ ಮಾಡಿಕೊಳ್ಳ್ರಿ. ಡೇನಲ್ಲಿ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ನೆಟ್ ಸೆಂಟ್ರಿಗೆ ಹೋಗಿ. ಮೊಬೈಲಲ್ಲಿ ಡಾಟಾ ಸೇವ್ ಆಗೋದಿಲ್ಲ. ನೆಟ್ ಸೆಂಟ್ರಲ್ಲಿ ಹೋದರೆ ತುಂಬ ಒಳ್ಳೆಯದು. ಮೊಬೈಲಲ್ಲಿ ಏನಾಗುತ್ತೆ ಅಂದರೆ ನೀವು ಹಾಟ್ಸ್ಪಾಟ್ ಯೂಸ್ ಮಾಡಿದ್ರು ಕೂಡ ಸಮ್ ಟೈಮ್ಸ್ ಸೇವ್ ಆಗೋದಿಲ್ಲ. ಹಾಗಾಗಿ ನೆಟ್ ಸೆಂಟ್ರಿಗೆ ಹೋಗಿ ಅಪ್ಲಿಕೇಶನ್ಗಳನ್ನು ಹಾಕಿ.